ನೋಡಿ ಇಲ್ಲಿ ಏನು ತಿಂತಾರೆ ಅಂತ. ಇದಕ್ಕೆ ಭಾಷೆ ಬರೋದಿಲ್ಲ. ಈ ಥರ ಇದೆ. ಬಾಳೆಹಣ್ಣು ಇದು. ಸೊ ಬಾಳೆಹಣ್ಣನ್ನು ಎರಡೆರಡನ್ನೇ ಪ್ಯಾಕ್ ಮಾಡಿಕೊಟ್ಟಿರು. ಇದು ಪೂರ್ತಿ ಕೌಂಟರ್ ಬಾಳೆಹಣ್ಣಿನ. ಇದು ಏನಂತಾರ ಅಂತೋ ಬನ್ನು, ಅದರೊಳಗಡೆ ಎಲ್ಲ ಕೇಕ್ ಥರ ಬನ್ನೆಲ್ಲ ಕೇಕ್, ಏನಂತಾರ ಕೇಕಲ್ಲಿದೆ, ಯಾವುದೇ ಥರ ಮಾಡಿರ್ತಾರೆ ಡಿಸೈನ್. ಇದು ಸ್ಯಾಂಡ್ವಿಚ್ ರೆಡಿಮೇಡು, ಇದನ್ನು ಹಾಗೆ ತೊಗೊಂಡು ತಿಂತಾರೆ. ಈ ಥರ ಇರುತ್ತೆ. ನಿಮಗೆ ಇನ್ನೂ ತೋರಿಸ್ಬೇಕು. ಇಲ್ಲಿ ತೆಂಗಿನಕಾಯಿ ಅಂತ ಮಾರೋದಿಲ್ಲ. ತೆಂಗಿನಕಾಯಲ್ಲಿ ಬೇರೆ ಬೇರೆ ಥರ ಐಟಮ್ಸ್ ಮಾಡ್ತಾರೆ. ತೋರಿಸ್ತೀನಿ ನೋಡಿ, ತೋರಿಸ್ತೀನಿ ಮುಂದೆ ತೆಂಗಿನಕಾಯಿದು. ಅಷ್ಟರಲ್ಲಿ ಇಲ್ಲಿ ಇವ್ರದ್ದು ಬನ್ನುಗಳು ಎಷ್ಟು ಥರ ಬನ್ನುಗಳಿದೆ, ಎಷ್ಟು ಥರ ಬ್ರೆಡ್ ಇದೆ. ಇದನ್ನು ನೋಡೋದಕ್ಕೆ ಸ್ವಲ್ಪ ಇದೆಲ್ಲ ನೋಡಿ ಚಾಕ್ಲೇಟ್ಸ್, ನೋಡಿದ್ರೆ ಚಾಕ್ಲೇಟ್ಸ್ ಚೆನ್ನಾಗಿದೆಲ್ಲ ನೋಡೋಕ್ಕೇನು. ಇದು ನಮ್ಮದು ಹಳೆ ಕಾಲದ ಪೆಪ್ಪರ್ಮೆಂಟು, ನಮ್ಮ ಅಜ್ಜಿ ತಾತ ಕೊಡ್ತಾ ಇದ್ರಲ್ಲ ಆ ಥರ ಪೆಪ್ಪರ್ಮೆಂಟ್ ಇದೆಲ್ಲ. ಇದು ಚಾಕ್ಲೇಟ್ಸ್, ಇದೆಲ್ಲ ಚಾಕ್ಲೇಟ್ಸು. ಇದೆಲ್ಲ ಪ್ರತಿಯೊಂದು ನೋಡಿ, ಇದೆಲ್ಲ ಚಾಕ್ಲೇಟು. ಇದು ಸ್ಟ್ರಾಬೆರಿ ಥರ ಇರುವಂಥ ಚಾಕ್ಲೇಟು. ಇದು ಹಲಸಿಂದು ಡಿಹೈಡ್ರೇಟೆಡ್ ಜಾಕ್ ಫ್ರೂಟ್ ಅಂತ ನೋಡಿ ಇಲ್ಲಿ ಬರ್ತದೆ. ಆಮೇಲೆ ಇದು ಸ್ಟ್ರಾಬೆರಿದು ಫ್ರೀಸ್ಡ್ ಡ್ರೈಡ್ ಸ್ಟ್ರಾಬೆರಿನ ಒಣಗಿಸಿ ಫ್ರೀಸ್ ಮಾಡಿರೋವಂಥದ್ದು. ಇದು ಮ್ಯಾಂಗೋ ಸ್ಟೀನ್ ಅಂತೆ. ಇದು ಡುರೇನ್. ಇದು ಹಿಂಗಿದೆ ನೋಡಿ ನೋಡೋಕ್ಕೆ, ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ಇದು ಮಾವಿನ ಹಣ್ಣು. ಇದು ನೋಡಿ ತೆಂಗಿನಕಾಯಿ, ಏನು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವತ್ತು ಏನು ಹಣ್ಣು, ಇದು ಹಲಸಿನ ಥರ ಚಿಪ್ಸ್, ಅದನ್ನು ಇದೆಲ್ಲ ಏನು ರೈಸ್ ಕ್ರ್ಯಾಕರ್. ಇಲ್ಲಿಗೆ ಬಂದು ನಾವು ತೆಂಗಿನಕಾಯಿಗೆ ಇನ್ನೂ ತೋರಿಸ್ತೀನಿ, ಮುಂದಿನ ವೀಡಿಯೋನಲ್ಲಿ ತೋರಿಸ್ತೀನಿ ಇನ್ನೂ. ಇವಾಗ ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ. ಎಷ್ಟು ಇದೆಲ್ಲ ನ್ಯಾಚುರಲ್, ತುಂಬ ಚೆನ್ನಾಗಿರುತ್ತೆ. ತುಂಬ ಇದು ನೋಡಿ, ಹುಣಸೆ ನಾವು ತಿಂತೀವಲ್ಲ ಹುಣಸೆ ಹಣ್ಣು, ಅದು ಇದು ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಚಿತ್ರ ಅಲ್ಲ, ಇದು ನಿಜವಾದ ಹುಣಸೆ ಹಣ್ಣು, ಸ್ವೀಟಿಂದು ನೋಡಿ. ಇದು ಪ್ಲಮ್ ಹಣ್ಣು, ಅದನ್ನು ಪ್ಯಾಕೆಟ್ ಮಾಡಿದ್ದಾರೆ. ಇದು ರೆಡ್ ಡೇಟ್ಸ್, ಇದು ರೆಡ್ ಡೇಟ್ಸು.